A very good morning to one and all. So in the previous class, we have started with the levels of manager. Okay. So we have completed this upper management. We have done with okay middle level management. We have done. Okay. So first, I think top level management managers ಅಂತಾರೆ. Okay. Upper level managers to ಅಂತಾರೆ. Same one day. Okay, as you know, we can say top level managers under they are the owners of the company. Okay, owners of the company we can say they can bosses of the company we can say. In this top level managers, we will be having some various titles. Okay, like chief executive officers will be having. Okay, chief executive officers, chief financial officers, and there are various titles in top level managers. Top level managers ಏನ್ ಮಾಡ್ತಾರ್ರಿ one ವರ್ಕ್ ಕೊಡ್ತಾರೆ. ಯಾರಿಗೆ ವರ್ಕ್ ಕೊಡ್ತಾರೆ? ಮಿಡಲ್ ಲೆವೆಲ್ ಮ್ಯಾನೇಜರ್ ಕೊಡ್ತಾರೆ. ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ? ಲೋ ಲೆವೆಲ್ ಮ್ಯಾನೇಜರ್ ಕೊಡ್ತಾರೆ ಟು ಕಂಪ್ಲೀಟ್ ದ ಟಾಸ್ಕ್. ಒಂದು ಹೈರಾರ್ಕಿ ಫಾಲೋ ಆಗ್ತದೆ ಅಂದ್ರೆ ಒಂದು ವರ್ಕ್ ಬರ್ತದೆ ಫ್ರಮ್ ಟಾಪ್ ಟು ಲೋ ಲೆವೆಲ್ ತನಕ ಒಂದು ವರ್ಕ್ ಬರ್ತದೆ. ದಟ್ ವರ್ಕ್ ಶುಡ್ ಬಿ follow. Okay, that work should be done. Top level managers are the owners of the company, we can say bosses of the company. They are like a founder, co-founder, ಅದರೊಳಗೆ some titles ಇರ್ತಾವ. CEO, COO ಅದು ಕೆಲಸ ಇರ್ತಾವ. Okay, ಮೀನ್ಸ್ ಇವ್ರೇನ್ ಮಾಡ್ತಾರ್ರಿ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಅವ್ರ ಕಂಪನಿ ನಡೆಸ್ತಾರ. ಹೆಂಗ್ ನಡೆಸ್ತಾರ ಅಂದ್ರ ಸಮ್ ಸ್ಟ್ರಾಟಜೀಸ್ ತಗೊಂಡ್ ಬರ್ತಾರ. ಓಕೆ, ಹೊರಗಿನ್ ನೋಡ್ತಾರ ಏನೇನ್ ಔಟ್ಸೈಡ್ ಒಳಗೆ ಏನೇನ್ ನಡ್ಲಿಕತ್ತ. ಓಕೆ, ಮತ್ ಇವ್ರೇನ್ ಮಾಡ್ತಾರ್ರಿ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಫಿಕ್ಸ್ ಮಾಡ್ತಾರೆ. ಓಕೆ, ದೇ ಆರ್ ದ ರೆಸ್ಪಾನ್ಸಿಬಲ್ ಬಿಕಾಸ್ ದೇ ಆರ್ ದ ಓನರ್ಸ್. They should run the company. Okay, for that purpose, they maintain a good public relations. Okay, means they will see what are the government policies have been came. Okay, ಅದೆಲ್ಲ ನೋಡ್ತಾರೆ. Okay, ನಮ್ಮ ಕಂಪನಿ ಆಫ್ಟರ್ 5 years ನಮ್ಮ ಕಂಪನಿ ಎಲ್ಲ ನಿಂದಿರಬೇಕು. Okay, they will also see this plans they will make. Okay, ಮತ್ತೆ ಇವ್ರೇನೇನ್ ಅವ್ರದ್ದು ಏನ್ ಮೇನ್ ಫಂಕ್ಷನ್ ಇರ್ತದೆ. ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಏನೇನ್ ಫಂಕ್ಷನ್ಸ್ ಇರ್ತವೆ ಇವ್ ನೋಡ್ರಿ ಸ್ಟ್ರಕ್ಚರ್ ಡಿಸೈಡ್ ಮಾಡ್ತಾರೆ. ಓಕೆ, ಕಂಪನಿ ಒಳಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಷ್ಟು ಬೇಕು, ಹೈರಾರ್ಕಿ ಹೆಂಗ್ ಮೇಂಟೈನ್ ಮಾಡಬೇಕು ಅಂದ್ರೆ ಸ್ಟ್ರಕ್ಚರ್ ಡಿಸೈಡ್ ಮಾಡ್ತಾರೆ. ಮತ್ ಪ್ಲಾನ್ಸ್ ಡಿಸೈಡ್ ಮಾಡ್ತಾರೆ. ಏನೇನ್ ಪ್ಲಾನ್ಸ್ ಇರಬೇಕು, ಶಾರ್ಟ್ ಟರ್ಮ್ ಪ್ಲಾನ್ಸ್, ಲಾಂಗ್ ಟರ್ಮ್ ಪ್ಲಾನ್ಸ್ ಏನಿರ್ಬೇಕು. ಮತ್ ಆಫಿಷಿಯಲ್ಸ್ ಕೀ ಕೊಡ್ತಾರೆ. ಯಾರ್ಯಾರಿಗೆ ಸಿಇಒ ಕೊಡ್ಬೇಕು, ಯಾರ್ಯಾರು ಸಿಒಒ ಕೊಡ್ಬೇಕು. ಓಕೆ, ವೆನ್ ದಿಸ್ ಸಿಇಒ ಕೊಡ್ತಾರೆ, ಯು ಶುಡ್ give to the best person. Okay, who can run the company. CEO best person ಕೊಡ್ಬೇಕು. ಎಕ್ಸಾಂಪಲ್ ಹೇಳಿದೆ about Infosys. Okay, Infosys the founder Narayan Murthy. In that Infosys many CEO used to change. Okay, CEOs to change. For that purpose, CEO some titles fix ಮಾಡ್ತಾರೆ. ಯಾರ್ಯಾರಿಗೂ ಕೊಡ್ಬೇಕು. Okay, next we comes middle level managers. As I told in earlier also, some top level managers kade huge powers ಇರ್ತಾವ. When come to middle level managers, ಅವ್ರ ಕಡೆ some powers ಕಡಿಮೆ ಆಗ್ತಾವ. ಮತ್ ಲೋ ಲೆವೆಲ್ ಮ್ಯಾನೇಜರ್ ಅವ್ರ ಕಡೆಗೂ some powers ಕಡಿಮೆ ಆಗ್ತಾ ಹೋಗ್ತಾವ. ಓಕೆ, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅಂದ್ರ ಡಿಪಾರ್ಟ್ಮೆಂಟ್ಸ್ ಹೆಡ್ ಇರ್ತಾರೆ. ಓಕೆ, ಆಸ್ ಐ ಟೋಲ್ಡ್ ಇನ್ ಎವ್ರಿ ಕಂಪನಿ ಡಿಪಾರ್ಟ್ಮೆಂಟ್ಸ್ ಇರ್ತಾವ, ಅವ್ರ ಹೆಡ್ ಇರ್ತಾವ. ಲೈಕ್ HR ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಇವ್ರು ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಅದ್ರೊಳಗೆ ಬರ್ತಾರೆ. HR ಡಿಪಾರ್ಟ್ಮೆಂಟ್ ಇರ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರ್ತಾವ. ಅವ್ರು ಬರ್ತಾರೆ ಇದ್ರೊಳಗೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಓಕೆ, ಮತ್ ಡೈರೆಕ್ಟರ್ಸ್ ಇದ್ರೊಳಗೆ ಬರ್ತಾರೆ. ಓಕೆ, ಡೈರೆಕ್ಟರ್ಸ್, ಡೆಪ್ಯೂಟಿ ಡೈರೆಕ್ಟರ್ಸ್ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಒಳಗೆ ಬರ್ತಾರೆ. ಮತ್ ಚೀಫ್ ಸೂಪರ್ವೈಸರ್ಸ್ ಇರ್ತಾರೆ. ಓಕೆ, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಕಡೆ ಏನಿರ್ತಾವ ಇವ್ರು ಲಿಂಕ್ ಇರ್ತಾರೆ. ಓಕೆ, ಯಾರ್ಯಾರ ಕಡೆ ಲಿಂಕ್ ಇರ್ತಾರೆ? ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಕಡೆನೂ ಲಿಂಕ್ ಇರ್ತಾರೆ, ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಕಡೆನೂ ಲಿಂಕ್ ಇರ್ತಾರೆ. ಇವ್ರು ಎದಕ್ ಲಿಂಕ್ ಇರ್ತಾರೆ? ಬಿಕಾಸ್ ಇವರಿಗೂ ಒಂದು ಕೆಲಸ ಸಿಗ್ತದೆ. ಎಲ್ಲಿಂದ ಕೆಲಸ ಸಿಗ್ತದೆ? ಟಾಪ್ ಮ್ಯಾನೇಜರ್ಸ್ ಆರ್ ಅಪ್ಪರ್ ಮ್ಯಾನೇಜ್ಮೆಂಟ್ ಕಡೆ ಕೆಲಸ ಸಿಗ್ತದೆ. ಅದು ಕೆಲಸ ತಗೊಂಡು ಇವ್ರೇನ್ ಮಾಡ್ತಾರೆ? ಪ್ಲಾನ್ ಮಾಡ್ತಾರೆ. ಇದು ಕೆಲಸ ಹೆಂಗ್ ಮುಗಿಸ್ಬೇಕು. ಓಕೆ, ಇದೆಲ್ಲ ಒಂದು ಪ್ಲಾನ್ ಮಾಡಿ ಯಾರು ಮಾಡ್ತಾರೆ? ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಕೊಡ್ತಾರೆ. ಓಕೆ, ಇದೆಲ್ಲ ನೀವು ಟಾಸ್ಕ್ ಫುಲ್ಫಿಲ್ ಮಾಡಬೇಕು. ಈ ಶುಡ್ ಬೆಸ್ಟ್ ಪ್ಲಾನರ್ ಇರಬೇಕು. he should be coordinate ಇರಬೇಕು. okay, he should be a supportive. okay, he must be a supportive, but he should have a good communication because ಇವ ಏನ್ ಮಾಡ್ತಾನ್ರಿ ಕಮ್ಯುನಿಕೇಟ್ ಮಾಡಬೇಕು. ಟಾಪ್ ಲೆವೆಲ್ ಮ್ಯಾನೇಜರ್ಸ್ಗೂ ಕಮ್ಯುನಿಕೇಟ್ ಮಾಡಬೇಕು, ಲೋವರ್ ಲೆವೆಲ್ ಮ್ಯಾನೇಜರ್ಸ್ಗೂ
communicate ಮಾಡಬೇಕು. We should have a good communication. Okay, you should not have a communication problem. We should have a good communication problem. Middle level managers should have a good communication managers. Simple means middle level managers ಅಂದ್ರೆ ಡಿಪಾರ್ಟ್ಮೆಂಟ್ಸ್ ಹೆಡ್ ಇರ್ತಾರೆ, ಡಿಪಾರ್ಟ್ಮೆಂಟ್ ಹೆಡ್ಸ್ ಬರ್ತಾರೆ, ಡೈರೆಕ್ಟರ್ಸ್ ಬರ್ತಾರೆ, ಮತ್ತು ಸೂಪರ್ವೈಸರ್ಸ್ ಇರ್ತಾರೆ. ಇವ್ರೇನಿರ್ತಾರೆ, ಲಿಂಕ್ ಇರ್ತಾರೆ. ಲಿಂಕ್ ಬಿಟ್ವೀನ್ಸ್ ಟಾಪ್ ಮ್ಯಾನೇಜರ್ಸ್ ಮತ್ತು ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಕಡೆ ಲಿಂಕ್ ಇರ್ತಾರೆ. ಇವ್ರಿಗೆ ಏನ್ ಕೆಲಸ ಸಿಗ್ತದೆ, ಒಂದು ಸ್ಟ್ರಾಟಜಿಕ್ ಪ್ಲಾನ್ ಮಾಡ್ತಾರೆ. ಓಕೆ, ಏನೇನ್ ಬ್ಲೂ ಪ್ರಿಂಟ್ ಮಾಡ್ತಾರೆ, ಹೆಂಗ್ ಕೆಲಸ ತಗೋಬೇಕು. ಓಕೆ, ಆಸ್ ವೆಲ್ ಆಸ್ ವಿ ಶುಡ್ ಹ್ಯಾವ್ ಅ ಗುಡ್ ಕಮ್ಯುನಿಕೇಶನ್. he should encourage ಮಾಡಬೇಕು. ಓಕೆ, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಏನ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಎಂಪ್ಲಾಯೀಸ್ಗೂ ಎನ್ಕರೇಜ್ ಮಾಡಬೇಕು. ಓಕೆ, ಸಮ್ motivations ಕೊಡಬೇಕು. Okay, this we have seen. Okay, major functions means they have some one ಕೆಲಸ ಸಿಗ್ತದೆ, you directly ಏನ್ ಮಾಡಬೇಕು, low level managers ಕೊಡಬೇಕು. This we have seen. And some difference between managers versus leaders I have told you. Next, coming to the today's topic. Okay, uh, low level managers. Last week ಬರ್ತಾ ಇದ್ರು low level managers. See, low level managers ಅಂದ್ರೆ ಇವ್ರು ಯಾರ್ಯಾರು ಬರ್ತಾರೆ, ಸೂಪರ್ವೈಸರ್ಸ್ ಬರ್ತಾರೆ, ಸೂಪರಿಂಟೆಂಡೆಂಟ್ ಇರ್ತಾರೆ. ಓಕೆ, ಸೇಲ್ಸ್ ಸೂಪರ್ವೈಸರ್ಸ್ ಇರ್ತಾರೆ, ಅಕೌಂಟೆಂಟ್ ಇರ್ತಾರೆ, ಆಫೀಸರ್ಸ್ ಇರ್ತಾರೆ, ಇವ್ರು ಬರ್ತಾರೆ ಲೋ ಲೆವೆಲ್ ಮ್ಯಾನೇಜರ್ಸ್ ಒಳಗೆ. ಟಾಪ್ ಒಳಗೆ ಯಾರು ಬರ್ತಾರೆ, ಸಿಇಒ, ಸಿಎಫ್ಒ, ಚೀಫ್ ಫೈನಾನ್ಷಿಯಲ್ ಆಫೀಸರ್ಸ್, ಓಕೆ, ಚೀಫ್ ಕಂಪ್ಲೈನ್ಸ್ ಆಫೀಸರ್ಸ್ ಬರ್ತಾರೆ ಟಾಪ್ ಲೆವೆಲ್ ಒಳಗೆ. ಮಿಡಲ್ ಒಳಗೆ ಯಾರು ಬರ್ತಾರೆ, ಡಿಪಾರ್ಟ್ಮೆಂಟ್ಸ್ ಹೆಡ್ ಬರ್ತಾರೆ, ಡೈರೆಕ್ಟರ್ಸ್ ಬರ್ತಾರೆ. ಓಕೆ, ಇವ್ರು ಬರ್ತಾರೆ. ಲೋ ಲೆವೆಲ್ ಒಳಗೆ ಯಾರು ಬರ್ತಾರೆ, ಸೂಪರ್ವೈಸರ್ಸ್ ಇರ್ತಾರೆ. ಓಕೆ, ಒಂದು ಫ್ಯಾಕ್ಟ್ರಿ ಇರ್ತದೆ ನೋಡ್ರಿ, ಅದ್ರೊಳಗೆ ಸೂಪರ್ವೈಸ್ ಮಾಡ್ತಾರೆ, ಅವ್ರು ಇರ್ತಾರೆ. ಓಕೆ, ಸೂಪ್ರಿಟೆಂಟ್ ಇರ್ತಾರೆ, ಸೇಲ್ಸ್ ಸೂಪರ್ವೈಸರ್ಸ್ ಇರ್ತಾರೆ. ಓಕೆ, ಇವ್ರಿಗೆ ಏನ್ ಇರ್ತೈತ್ರಿ, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಒಳಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಡೇ ಟು ಡೇ ಒಳಗೆ ಆರ್ಡರ್ಸ್ ಕೊಡ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಇವ್ರು ಯಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಹಿಂಗೇನ್ ಕೆಲಸ ಅದವ್ ಮುಗಿಸ್ಬೇಕು, ಹೆಂಗಂದ್ರೆ ಮುಗಿಸ್ಬೇಕು. ಓಕೆ, ದೇ ವಿಲ್ ಟೆಲ್. ಓಕೆ, ಲೋ ಲೆವೆಲ್ ಮ್ಯಾನೇಜರ್ಸ್ ಏನ್ ಇರ್ತಾವ್ರಿ, ಇವ್ರಿಗೆ ಇಶ್ಯೂ ಆಗ್ತದೆ. ಏನೇನ್ ಇಶ್ಯೂಸ್ ಬರ್ತಾವ, ಆರ್ಡರ್ಸ್ ಬರ್ತಾವ, ಇನ್ಸ್ಟ್ರಕ್ಷನ್ಸ್ ಬರ್ತಾವ. ಅಂಡ್ ಇವ್ರು ಏನ್ ಮಾಡ್ಬೇಕು, ಡೇ ಟು ಡೇ ಆಕ್ಟಿವಿಟೀಸ್ ಕಂಪ್ಲೀಟ್ ಮಾಡ್ಬೇಕು. ಓಕೆ, ಡೇ ಟು ಡೇ ಆಕ್ಟಿವಿಟೀಸ್ ಕಂಪ್ಲೀಟ್ ಮಾಡಿ. ಬಟ್ ಇವ್ರಿಗೆ ಏನ್ ಮಾಡ್ಬೇಕು, ನಾವು ಮೋಟಿವೇಟ್ ಮಾಡ್ಬೇಕು. ಅಂದ್ರೆ ಜಾಸ್ತಿ ಲೈಕ್ ಇವ್ರಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ. ಓಕೆ, ದಿಸ್ ಮಟ್ ಯೂನಿಟ್ಸ್ ಯು ಶುಡ್ ಪ್ರೊಡ್ಯೂಸ್. ಓಕೆ, ಲೈಕ್ ಕಾಟನ್ ಟೆಕ್ಸ್ಟೈಲ್ ಒಳಗೆ ನೋಡ್ಬೇಕು, ಇವ್ರಿಗೆ ಒಂದು ಇದು ಕೊಡ್ತಾರೆ, ಇಸ್ ಮಚ್ ಯು ಶುಡ್ ಕಂಪ್ಲೀಟ್ ಯುವರ್ ಟಾಸ್ಕ್. ಓಕೆ, ಅಂದ್ರೆ ಸಮ್ ಟೈಮಿಂಗ್ ಕೊಡ್ತಾರೆ, ಅಂದ್ರೆ ಒಂದು ವರ್ಕಿಂಗ್ ಫಿಕ್ಸ್ ಇರ್ತದೆ. ಓಕೆ, ಡೈಲಿ ದೇ ವಿಲ್ ಬಿ ಅ ಟೈಮಿಂಗ್ ಫಿಕ್ಸ್. ಮೀನ್ಸ್ ಲೋ ಲೆವೆಲ್ ಮ್ಯಾನೇಜರ್ಸ್ ಮೀನ್ಸ್ ಇದರ್ ತಳಕ್ ಸೂಪರ್ವೈಸರ್ಸ್ ಬರ್ತಾರೆ, ಅಕೌಂಟೆಂಟ್ಸ್ ಬರ್ತಾರೆ. ಓಕೆ, ಅಕೌಂಟೆಂಟ್ಸ್ ಬರ್ತಾರೆ. ಇವ್ರಿಗೆ ಏನಾಗ್ತದ್ರಿ, ಡೇ ಟು ಡೇ ವರ್ಕ್ ಸಿಗ್ತಾವ. ಓಕೆ, ಡೇ ಟು ಡೇ ಆಕ್ಟಿವಿಟೀಸ್, ಅಸೈನ್ಮೆಂಟ್, ವರ್ಕ್ ಸಿಗ್ತಾವ. ಮತ್ತೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಹಿಂಗಿಂಗ್ ಮಾಡ್ಬೇಕು, ಹಿಂಗಿಂಗ್ ಮಾಡ್ಬೇಕು, ಮತ್ತೆ ಆರ್ಡರ್ಸ್ ಕೊಡ್ಬೇಕು, ಹಿಂಗಿಂಗ್. ದಟ್ ಮೀನ್ಸ್ ಲೋ ಲೆವೆಲ್ ಮ್ಯಾನೇಜರ್ಸ್. ಇವ್ರದ್ದು ಏನೇನು ಫಂಕ್ಷನ್ಸ್ ಇರ್ತದೆ. ಓಕೆ, the major functions of the low level management are as follows. Okay, you plan ಮಾಡಬೇಕು, ಡೇ ಟು ಡೇ ವರ್ಕ್ ಪ್ಲಾನ್ ಮಾಡಬೇಕು. ಅಂದ್ರೆ ಒಂದು ಜಾಬ್ ಟೈಮಿಂಗ್ ಫಿಕ್ಸ್ ಮಾಡ್ತಾರೆ, 9 to 9. ಓಕೆ, 9 to 6, ಲೈಕ್ 10 to 5, 10 to 6 ಅಂದ್ರೆ ಒಂದು ಡೇ ಟು ಡೇ ವರ್ಕ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು. ಮತ್ತು ಸೂಪರ್ವೈಸಿಂಗ್ ಅಂಡ್ ಗೈಡಿಂಗ್ ಆಫ್ ವರ್ಕರ್ಸ್. ಓಕೆ, ಸಮ್ ನ್ಯೂ ವರ್ಕರ್ಸ್ ಬರ್ತಾರೆ, ಅವ್ರಿಗೆ ಸಮ್ ಗೈಡ್ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು. ಬಿಕಾಸ್ ಅ ನ್ಯೂ ಎಂಪ್ಲಾಯ್ ವಿಲ್ ಬಿ ದೇರ್. For him, they should do supervisors, some guidelines they should do. And lastly, ಏನ್ ಮಾಡಬೇಕು, ಇವರು what they should do, they should send the reports send ಮಾಡಬೇಕು. ಯಾರಿಗೆ send ಮಾಡಬೇಕು, to the higher authorities. What tasks they have got. At last, we should do the report. Same way, like us, we also do daily reports after this completion of online classes. Okay, how many students are present, we should do the reports. How many students were present, what topic we have completed. Okay, each and one means which subject we have taken for which semester. Okay, how many students have present, what topic we have discussed. Okay, that also means we should do the report to the to our management. Same in lower level managers, what they should do, they should send the reports as well as statements they should do. Okay, what work they have completed to the higher authorities. Other than that, communicating the grievances and suggestion of work to the higher authorities. And there are even some problems they are facing, they can communicate to the higher authorities. Means in middle level managers, sorry, in low level managers, some problems
they will face that problems. They should go to the authorities that these problems we are facing. Okay, this problem we are facing means they can they can go to the higher authorities. Like sometimes the work schedule will be more 14 hours 15 hours ಆಗ್ಬೋದು. For that purpose, what are the problems they are facing? Grievance means problems. Okay, what disputes we can see, misunderstanding, whatever happening between the higher authorities. They can go to the higher authorities. They can complain their problems. Okay, like everyone know, in organizations, whenever new plan in their plan introduce agli ಮಾಡ್ದಂದ್ರ worker participation ತಗೋತಾರೆ. Means any organization or company ಒಂದ್ ಏನಾರ ಪ್ಲಾನ್ ತಗೊಂಡ್ ಬರ್ಲಿಕ್ಕೆ ಅದು ಪ್ಲಾನ್ ತಗೊಂಡ್ ಬರುವಾಗ ಅವ್ರು ಎಲ್ಲರೂ ಕೇಳ್ತಾರೆ. ಓಕೆ, ಎಲ್ಲರೂ ಕೇಳ್ತಾರೆ ವರ್ಕರ್ಸ್ ಪಾರ್ಟಿಸಿಪೇಷನ್ ಮಾಡಬಹುದು ಅಂದ್ರೆ ಲೇಬರ್ಸ್ ಅದರೊಳಗು ಪಾರ್ಟಿಸಿಪೇಟ್ ಮಾಡಬಹುದು. ಅವ್ರದ್ದು ಏನೇನ್ ಡಿಸಿಷನ್ಸ್ ಇರ್ತಾವ ಅದನ್ನು ಅವ್ರು ರಾಯಕ್ ಕೊಡಬಹುದು. ಓಕೆ, ಮ್ಯಾನೇಜ್ಮೆಂಟ್ ಕೇಳ್ತಾರೆ ನಿಮ್ದು ಏನಾರ ಡಿಸಿಷನ್ಸ್ ಅದಾವ ಅಂದ್ರೆ ಕೇಳಬಹುದು. ಓಕೆ, as well as this low middle level managers should have some discipline and they should have some teamwork. Low level managers in ಮಾಡಬೇಕು, they should have some, they should ensure the work should be complete at that time and they should have a teamwork. They should have a discipline. ಇವೆಲ್ಲ functions or play ಮಾಡಬೇಕು. So this I think we have completed with the levels of managers nu antar, levels of management nu antar. Okay, levels of managers, levels of management. Three levels ಬರ್ತಾವ: top level, middle level, lower level. Top level andra owners, we can say co-founders, we can say. Okay, they are the bosses of the organizations. But adolak some titles ಬರ್ತಾವ. Okay, CEO. Okay, they will set the long term goals. Okay, and this they set the long term goals. Like middle level managers and the department heads ಬರ್ತಾವ. Okay, directors ಬರ್ತಾವ. Under they will be linked between the lower level and middle level. Okay, next low level managers ಅಂದ್ರೆ supervisors ಬರ್ತಾರೆ, accountants ಬರ್ತಾರೆ. ಇವ್ರು ಮಾಡಬೇಕು ಡೇ ಟು ಡೇ ವರ್ಕ್ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು. ಓಕೆ, ರಿಪೋರ್ಟ್ ಸೆಂಡ್ ಮಾಡಬೇಕು ಟು ದ ಹೈಯರ್ ಅಥಾರಿಟೀಸ್. But they should have some discipline and teamwork. Okay, so this we have completed with the levels of managers. Okay, so next we will move to the types of managers. So next we will move to the types of managers. Okay, managers ಒಳಗೆ ಏನೇನ್ ಮತ್ತೆ ಯಾವ ಟೈಪ್ಸ್ ಬರ್ತಾವ, ಲೆವೆಲ್ಸ್ ಆಫ್ ಮ್ಯಾನೇಜರ್ಸ್ ನಾವು ನೋಡಿರಿ. ನೆಕ್ಸ್ಟ್ ವಿ ವಿಲ್ ಸಿ ಟೈಪ್ಸ್ ಆಫ್ ಮ್ಯಾನೇಜರ್ಸ್. ಟೈಪ್ಸ್ ಆಫ್ ಮ್ಯಾನೇಜರ್ಸ್ ಒಳಗೆ ಒಬ್ರು ಬರ್ತಾರ ಫಂಕ್ಷನಲ್ ಮ್ಯಾನೇಜರ್ ಅಂಡ್ ಜನರಲ್ ಮ್ಯಾನೇಜರ್. ಓಕೆ, ಇನ್ನೊಬ್ಬ ಬರ್ತಾರ ಅಡ್ಮಿನಿಸ್ಟ್ರೇಟರ್ಸ್, ಅಡ್ಮಿನಿಸ್ಟ್ರೇಟರ್ ಮ್ಯಾನೇಜರ್ಸ್. ಇನ್ನೊಬ್ಬ ಬರ್ತಾರ ಟೀಮ್ ಲೀಡರ್ಸ್ and even but the entrepreneurs and small business owners. Okay, so one by one we will see what is uh, functional managers. Okay, wait a minute. See, functional managers means ಇವ್ರೇನ್ ಮಾಡ್ತಾರೆ, ಸೂಪರ್ವೈಸ್ ಮಾಡ್ತಾರೆ. ಯಾರಿಗೆ ಸೂಪರ್ವೈಸರ್ ಮಾಡ್ತಾರೆ? ಎಂಪ್ಲಾಯೀಸ್ ಏನ್ ಮಾಡ್ತಾರೆ? ಸೂಪರ್ವೈಸರ್ ಮಾಡ್ತಾರೆ. ಲೈಕ್ ಅಕೌಂಟೆಂಟ್ ಯಾರು ಇರ್ತಾರೆ, ಇಂಜಿನಿಯರಿಂಗ್ ಅಕೌಂಟೆಂಟ್ ಇಂಜಿನಿಯರಿಂಗ್ ಯಾರು ಇರ್ತಾರೆ, ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಇರ್ತಾವ, ಮತ್ ಮಾರ್ಕೆಟಿಂಗ್ ಪೀಪಲ್ಸ್ ಇರ್ತಾವ, ಸೇಲ್ಸ್ ಪೀಪಲ್ಸ್ ಇರ್ತಾವ. ಇವ್ರ ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾರೆ? ಇವ್ರಿಗೆ ಸೂಪರ್ವೈಸರ್ ಮಾಡ್ತಾರೆ. ಓಕೆ, ಫಂಕ್ಷನಲ್ ಮ್ಯಾನೇಜರ್ಸ್ ಮೀನ್ಸ್ ಸೂಪರ್ವೈಸರ್ ಮಾಡ್ತಾರೆ. ಯಾರಿಗೆ ಸೂಪರ್ವೈಸರ್ ಮಾಡ್ತಾರೆ? The work of employees. Okay, work of employees which are they are specialized in, such as accounting one separate department ಇರ್ತದೆ. ಇವ್ರಿಗೆ ಏನ್ ಮಾಡ್ತಾರೆ? ಫಂಕ್ಷನಲ್ ಮ್ಯಾನೇಜರ್ ಸೂಪರ್ವೈಸರ್ ಮಾಡ್ತಾರೆ. ಓಕೆ, ವೆದರ್ ದೇ ಆರ್ ಮೇಂಟೈನಿಂಗ್ ದ ಅಕೌಂಟಿಂಗ್ ರೆಕಾರ್ಡ್ಸ್ ಇನ್ ಸಿಸ್ಟಮೆಟಿಕ್ ಕರೆಕ್ಟ್ ವೇ ಆಫ್ ಮ್ಯಾನರ್ ಆರ್ ನಾಟ್. ಬಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಮೀನ್ಸ್ ವಿ ಕ್ಯಾನ್ ಸೇ IT ಸೆಕ್ಟರ್, ಇನ್ಫಾರ್ಮೇಶನ್ IT ಒಂದು ಸೆಲ್ ಇರ್ತದೆ, ಇವ್ರಿಗೂ ಸೂಪರ್ವೈಸರ್ ಮಾಡ್ತಾರೆ ವೆದರ್ they are following the rules or not. ಇನ್ನೊಂದು ಗೊತ್ತಾ, ಫುಡ್ ಪ್ರಿಪರೇಷನ್ ಒಳಗೆ ಒಂದು ಫಂಕ್ಷನಲ್ ಮ್ಯಾನೇಜರ್ಸ್ ಇರ್ತಾರೆ. ಲೈಕ್ ವಿ ಕ್ಯಾನ್ ಸಿ ನ್ಯಾಷನಲ್ ಜೋಗ್ರಾಫಿಕ್ ಚಾನೆಲ್ಸ್. ಓಕೆ, ಹೆಂಗ್ ಫುಡ್ ಪ್ರಿಪರೇಷನ್ ಮಾಡ್ತಾರೆ ಅಂತ ಫುಡ್ ಪ್ರಿಪರೇಷನ್ ಒಳಗೆ ಸರ್ಟನ್ ಡಿಪಾರ್ಟ್ಮೆಂಟ್ಸ್ ಇರ್ತಾವ, ಅವರಿಗೂ ಏನ್ ಮಾಡ್ತಾರೆ? ಫಂಕ್ಷನಲ್ ಮ್ಯಾನೇಜರ್ಸ್ ಸೂಪರ್ವೈಸರ್ ಮಾಡ್ತಾರೆ.
ಮತ್ ಮಾರ್ಕೆಟಿಂಗ್ ಸೆಕ್ಟರ್ ఉంటుంది ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ಡಿಪಾರ್ಟ್ಮೆಂಟ್ ಇರ್ತಾರೆ ಇವ್ರಿಗೂ ಏನ್ ಮಾಡ್ತಾರೆ ಸೂಪರ್ವೈಸರ್ ಮಾಡ್ತಾರೆ ವೆದರ್ ದೇ ಆರ್ ವರ್ಕಿಂಗ್ ಆನ್ ಕರೆಕ್ಟ್ ಆರ್ ನಾಟ್ ಓಕೆ a functional manager is a manager of specialists of their support team such as office assistants okay a functional manager on specialist persons or we can say experienced people usually they support the team okay ನೋಡಿ ಮಾರ್ಕೆಟಿಂಗ್ ಕರೆಕ್ಟ್ ಆದಂದ್ರೆ ಅವಾಗ ಸೇಲ್ಸ್ ಕರೆಕ್ಟ್ ಆಗ್ತದೆ ಸೇಲ್ಸ್ ಕರೆಕ್ಟ್ ಆದಂದ್ರೆ ಕಂಪನಿ ಗ್ರೋ ಆಗ್ತದೆ ಇಫ್ ಮಾರ್ಕೆಟಿಂಗ್ ಪ್ರಾಪರ್ ಆಗ್ಲಿಕ್ಕಿಲ್ಲ ಸೇಲ್ಸ್ ನು ಪ್ರಾಪರ್ ಆಗಿಲ್ಲ ಸೇಲ್ಸ್ ಪ್ರಾಪರ್ ಆಗಿಲ್ಲ ಅಂದ್ರೆ ಕಂಪನಿ ಕ್ಯಾನಾಟ್ ಗ್ರೋ ಸೇಮ್ ಅಕೌಂಟಿಂಗ್ ಕರೆಕ್ಟ್ ವೇಳಗ್ ನಾವು ರೆಕಾರ್ಡ್ ಮಾಡ್ಬೇಕು ಏನ್ರ ಒಂದ್ ಮಿಸ್ಟೇಕ್ ಆಗಂದ್ರೆ ಹೇರಾಫೇರಿ ಆಗ್ಬೋದು ಓಕೆ ಇನ್ಫಾರ್ಮೇಶನ್ ಕರೆಕ್ಟ್ ಇರ್ಬೇಕು ಓಕೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಇರ್ತಾವ ಫಾರ್ ದಟ್ ಪರ್ಪಸ್ wherein specialist persons ಇರ್ತಾವ okay usually they support the team such as the office assistant okay for that purpose ನೀವು ನೋಡಬಹುದು ಸೇಲ್ಸ್ ಮಾರ್ಕೆಟಿಂಗ್ ಪೀಪಲ್ಸ್ ಇರ್ತಾವ್ರಿಗೆ ಎಷ್ಟು ಫೋರ್ಸ್ ಮಾಡ್ತಾರೆ ಮ್ಯಾನೇಜಿಂಗ್ ಪೀಪಲ್ಸ್ ಎಷ್ಟು ಫೋರ್ಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಸೇ ಇನ್ MR ಜಾಬ್ಸ್ ಒಳಗೆ ಸ್ಟಾರ್ಟಿಂಗ್ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಬಿಡ್ತಾರೆ ಓಕೆ ದಿಸ್ ಮಚ್ ನೀವು ಸೆಲ್ ಮಾಡಬೇಕು MR ಪೀಪಲ್ಸ್ ನೋಡಬಹುದು ಸಮ್ ಸೇಲ್ಸ್ ಪೀಪಲ್ಸ್ ನೋಡಬಹುದು ಮಂತ್ ಎಂಡ್ ಒಳಗೆ ಅವ್ರಿಗೆ ಎಷ್ಟು ಟೆನ್ಷನ್ಸ್ ಒಳಗೆ ಇರ್ತಾವ ಬಿಕಾಸ್ ಟು ಕಂಪ್ಲೀಟ್ ದಸ್ ಟಾಸ್ಕ್ ಇಫ್ ಅವರೇ ಪ್ರಾಪರ್ ಒಳಗೆ ಮಾರ್ಕೆಟಿಂಗ್ ಚಲೋ ಮಾಡಲಿಲ್ಲ ಸೇಲ್ಸ್ ಚಲೋ ಮಾಡಿಲ್ಲ ಅಂದ್ರೆ ದ ಕಂಪನಿ ಕಮ್ಸ್ ಟು ದ ಡೌನ್ ಫಾರ್ ದಟ್ ಪರ್ಪಸ್ ಅದರ್ ಮೇಲೆ ಫಂಕ್ಷನಲ್ ಮ್ಯಾನೇಜರ್ಸ್ ಇರ್ತಾರೆ ಫಂಕ್ಷನಲ್ ಮ್ಯಾನೇಜರ್ಸ್ ಮೇನ್ಲಿ ದೇ ಸೂಪರ್ವೈಸ್ ದ ವರ್ಕ್ ಓಕೆ ಸೂಪರ್ವೈಸ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್ಸ್ ಗ್ರೂಪ್ ಆಫ್ ಡಿಪಾರ್ಟ್ಮೆಂಟ್ಸ್ ಇರ್ತಾವ ಲೈಕ್ ಅಕೌಂಟಿಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇರ್ತಾವ ಅವ್ರಿಗೆ ಏನ್ ಮಾಡ್ತಾರೆ supervise ಮಾಡ್ತಾರೆ for them we called as a functional managers okay next we have uh, general managers okay general managers ಏನ್ ಮಾಡ್ತಾರೆ are responsible for the work of several different groups that perform variety of functions okay see general managers ಅಂದ್ರೆ are responsibles okay ಒಂದು ಡಿಪಾರ್ಟ್ಮೆಂಟ್ ಇರ್ತದೆ ಅದು ಡಿಪಾರ್ಟ್ಮೆಂಟ್ ಒಳಗೆ ವೇರಿಯಸ್ ಫಂಕ್ಷನ್ಸ್ ಇರ್ತಾವ ಲೈಕ್ ನೋಡ್ರಿ HR ಡಿಪಾರ್ಟ್ಮೆಂಟ್ ಒಳಗು ಓನ್ಲಿ ನಾವು ಪೀಪಲ್ ಹೈರ್ ಮಾಡಕ್ ಬರಲ್ಲ ಓಕೆ ಎಲ್ಲ ನೋಡ್ಬೇಕು ಓಕೆ ವೆದರ್ ಎಂಪ್ಲಾಯೀಸ್ ಆರ್ ಡೂಯಿಂಗ್ ವರ್ಕ್ ಆನ್ ಟೈಮ್ ಆರ್ ನಾಟ್ ಓಕೆ ಹೌ ದೇ ಆರ್ ಅವ್ರ ಪರ್ಫಾರ್ಮೆನ್ಸ್ ಹೆಂಗ್ ನಡ್ಲಿಕ್ಕತ್ತ ಓಕೆ ಅದು ನೋಡ್ಬೇಕು ಮತ್ ಏನ್ ಎಂಪ್ಲಾಯೀಸ್ ಪ್ರಾಬ್ಲಮ್ಸ್ ಆಗ್ಲಿಕ್ಕತ್ತ ಅದು ಎಲ್ಲ ನೋಡ್ಬೇಕು ಜನರಲ್ ಮ್ಯಾನೇಜರ್ಸ್ ಅಂದ್ರೆ ಒಂದ್ ಡಿಪಾರ್ಟ್ಮೆಂಟ್ ಇರ್ತದೆ ಒಂದ್ ಡಿಪಾರ್ಟ್ಮೆಂಟ್ ಒಳಗೆ ವೇರಿಯಸ್ ಫಂಕ್ಷನ್ಸ್ ಇರ್ತಾವ ಲೈಕ್ ಪ್ಲಾಂಟ್ ಮ್ಯಾನೇಜರ್ಸ್ ನೋಡಿ ಫಾರ್ ಎಕ್ಸಾಂಪಲ್ ಜಾಬ್ ಟೈಟಲ್ ಪ್ಲಾಂಟ್ ಜನರಲ್ ಮ್ಯಾನೇಜರ್ಸ್ ಅದರೊಳಗೆ ಏನ್ ಮಾಡ್ಬೇಕು ರಿಪೋರ್ಟಿಂಗ್ ಮಾಡ್ಬೇಕು ಪ್ಲಾಂಟ್ ಜನರಲ್ಸ್ ವೇರಿಯಸ್ ಡಿಪಾರ್ಟ್ಮೆಂಟ್ ಒಳಗೆ ಏನೇನ್ ಆಗ್ಲಿಕ್ಕತ್ತಾವ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟ್ ಆಗ್ಲಿಕ್ಕತ್ತಾವ ಲೇಬರ್ಸ್ ರಿಲೇಷನ್ಸ್ ಹೆಂಗಿರ್ತಾವ ಕ್ವಾಲಿಟಿ ಹೆಂಗ್ ನಡ್ಲಿಕ್ಕತ್ತಾವ ಸೇಫ್ಟಿ ಹೆಂಗ್ ಅದಾವ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಕರೆಕ್ಟ್ ಅದಾವ ಏನಿಲ್ಲ ಅದು ಜನರಲ್ ಮ್ಯಾನೇಜರ್ಸ್ ನೋಡ್ತಾರೆ ಸಿ ಜನರಲ್ ಮ್ಯಾನೇಜರ್ಸ್ ಅಂದ್ರ ಒಂದ್ ಡಿಪಾರ್ಟ್ಮೆಂಟ್ ಒಳಗ್ ಎಲ್ಲಾ ವರ್ಕ್ ಇರ್ತಾವ ಅದು ನೋಡ್ಬೇಕು ಪ್ಲಾಂಟ್ ಮ್ಯಾನೇಜರ್ ನೋಡಿ ಪ್ಲಾಂಟ್ ಮ್ಯಾನೇಜರ್ ಒಳಗೆ ಏನೇನ್ ಆಗ್ತದ್ರಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿಕ್ಕತ್ತ ಇಂಜಿನಿಯರಿಂಗ್ ಪೀಪಲ್ಸ್ ಅದಾರ ಲೇಬರ್ ರಿಲೇಷನ್ ಕರೆಕ್ಟ್ ಐತಿನಿಲ್ಲ ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್ ಹೆಂಗೈತಿ ಸೇಫ್ಟಿ ಅದಾವನಿಲ್ಲ ಅದು ಎಲ್ಲ ನೋಡ್ಬೇಕು ದಿಸ್ ಈಸ್ ದ ಜನರಲ್ ಮ್ಯಾನೇಜರ್ಸ್ ಫಂಕ್ಷನಲ್ ಮ್ಯಾನೇಜರ್ಸ್ ಎಲ್ಲ ನೋಡ್ತಾರೆ ಓಕೆ ಅಕೌಂಟಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ನೋಡ್ತಾರೆ ಜನರಲ್ ಮ್ಯಾನೇಜರ್ಸ್ ಒಂದ್ ಡಿಪಾರ್ಟ್ಮೆಂಟ್ ಒಳಗೆ ಏನೇನ್ ಕೆಲಸ ಮಾಡ್ಲಿಕ್ಕೆ ಅದು ಎಲ್ಲ ನೋಡ್ತಾರೆ ಪ್ಲಾಂಟ್ ಜನರಲ್ ಮ್ಯಾನೇಜರ್ಸ್ ಮತ್ತೆ HR ಡಿಪಾರ್ಟ್ಮೆಂಟ್ ಒಳಗೆ ಒಂದೇ HR ಮ್ಯಾನೇಜರ್ ಇರಂಗಿಲ್ಲ ಅದರ ತಳೆ ಸೀನಿಯರ್ ಜೂನಿಯರ್ ಹಿಂಗ್ HR ಎಕ್ಸಿಕ್ಯೂಟಿವ್ ಸೀನಿಯರ್ HR ಮ್ಯಾನೇಜರ್ಸ್ ಓಕೆ ಹಿಂಗ್ ಮ್ಯಾನೇಜರ್ಸ್ ಇರ್ತಾವ ಅವ್ರಿಗೂ ಒಂದ್ ಡಿಪಾರ್ಟ್ಮೆಂಟ್ ನೋಡ್ತಾರೆ HR ಡಿಪಾರ್ಟ್ಮೆಂಟ್ ಇಸ್ ನಾಟ್ ಅ ವೆರಿ ಸ್ಮಾಲ್ ಓಕೆ HR ಡಿಪಾರ್ಟ್ಮೆಂಟ್ ಇಸ್ ನಾಟ್ ಅ ವೆರಿ ಸ್ಮಾಲ್ ದಟ್ ಓನ್ಲಿ ರಿಕ್ರೂಟ್ಮೆಂಟ್ ಆಗ್ತದಲ್ಲಿ ಓನ್ಲಿ ರಿಕ್ರೂಟ್ಮೆಂಟ್ ಆಗಲ್ಲ ಅವ್ರ ರಿಕ್ರೂಟ್ಮೆಂಟ್ ಪ್ರೊಸೀಜರ್ಸ್ ನೋಡ್ತಾರೆ ಕಂಪ್ನಿ ಒಳಗೆ ಎಂಪ್ಲಾಯೀಸ್ ಪ್ರಾಪರ್ ಒಳಗೆ ವರ್ಕ್ ಮಾಡ್ಲಿಕ್ಕತ್ತಾರಿಲ್ಲ ದೇ ವಿಲ್ ಆಲ್ಸೋ ಸಿ that is called as a general managers okay functional managers ಅಂದ್ರೆ all he can see okay functional managers means all departments you will see general managers means one department ಒಳಗೆ ಎಲ್ಲ various functions proper ಒಳಗೆ ಆಗ್ಲಿಕ್ಕತ್ತಾವಿಲ್ಲ that they will see okay okay I think everyone understood what is general managers and uh, functional managers and general managers okay next we have some administrator see
Administrator is typically a manager who works in a uh, public, we can say a public or a government, or we can say non-profit organizations. Okay, administrator ele bartav andra who works in a public government. Okay, as well as non-profit. Non-profit under educational institutions. Educational institutions is a one kind of non-profit. Okay, NGO barrier non-profit organizations like colleges, means educational institutions. Education institutions or government office or at the there will be some administrative managers. Okay, like hospital hospital administrator, housing administrator. Employees are not an administrator. Employee yavagu administrator agalla until unless he supervisor others. Administrators means even but sorry, they work. Typically our managers ಇರ್ತಾರೆ who works in a public. Public ಒಳಗೆ ಕೆಲಸ ಮಾಡ್ತಾರೆ. Non-profit ಒಳಗೆ educational ಒಳಗೆ ಬರ್ತಾರೆ. Okay, as well as hospital, we can say housing administrators. ಇವ್ರೇನ್ ಮಾಡ್ತಾರೆ ಅಲ್ಲೇ ವರ್ಕ್ ಮಾಡ್ತಾರೆ. Okay, next we have team leaders. Okay, team leaders ಅಂದ್ರೆ one team ಇರ್ತದೆ, group of people's team ಇರ್ತದೆ, like 10 to 20 people's ಒಳಗೆ ಅದ್ರ ಮೇಲೆ ಒಂದು ಹೆಡ್ ಇರ್ತಾರೆ. For that we call as a team leader. Okay, team leader ಅಂದ್ರೆ for example 10 people's ಅದಾರ one company ಒಳಗೆ 10 people's group of people's ಅದಾರ, ಅದು group of people ಒಳಗೆ ಒಂದು ಹೆಡ್ ಇರ್ತಾರೆ. For them we call as a team leader. Like we can say in call center, you can call center one team leaders ಇರ್ತಾರೆ. Okay, ಇವ್ರ ಮೇಲೆ pressures ಬಹಳ ಇರ್ತಾವ. Okay, like in call center we are having two types of call center. Okay, voice and non voice. ವಾಯ್ಸ್ ಅಂದ್ರ ಫೋನ್ ಬರ್ತಾವ ನೋಡ್ರಿ ನೀವು ಟೆಲಿಫೋನ್ ಅದು ವಾಯ್ಸ್ ಅಂತಾರೆ. ನಾನ್ ವಾಯ್ಸ್ ಅಂದ್ರ ಟೈಪಿಂಗ್. ಓಕೆ, ಸಮ್ ಎಂಟ್ರಿ ವರ್ಕ್ ಅಲ್ಲೇ ಸಮ್ ಟೀಮ್ ಲೀಡರ್ಸ್ ಇರ್ತಾವ. ಅಂಡ್ ಇನ್ ಅದರ್ಸ್ ಆಲ್ಸೋ, ಇನ್ ಅದರ್ ಕಂಪನೀಸ್ ಆಲ್ಸೋ ಟೀಮ್ ಲೀಡರ್ಸ್ ಇರ್ತಾವ. ಇವ್ರಿಗೆ ಏನಂತ ಗ್ರೂಪ್ ಆಫ್ ಪೀಪಲ್ಸ್ ಕೊಡ್ತಾರೆ, ಇವ್ರಿಗೆ ಹ್ಯಾಂಡಲ್ ಮಾಡಬೇಕು. ಓಕೆ, ಇವ್ರಿಗೆ ಹ್ಯಾಂಡಲ್ ಮಾಡಬೇಕು ಟೀಮ್ ಲೀಡರ್ಸ್. ಓಕೆ, ಟೀಮ್ ಲೀಡರ್ಸ್ ವಿ ಹ್ಯಾವ್ ಅಂಡ್ entrepreneurs and small owners. So this I will explain in the next class. Okay, in the next class I will explain these two types of managers, and we will start with a new topic in the first unit, functions of management. Okay, like everyone know planning, organizing, staffing, directing, controlling. That we'll study in the tomorrow's class. Okay, so till now I think everyone have understood the some types of managers and full levels of managers. I think hope everyone have understood. Okay, the remaining two types I will explain in the next class, and same functions of management I will explain in the next class.